ಕಾವೇರ್ತಾ ಇದೆ ದಾವಣಗೆರೆ ದಕ್ಷಿಣ ಉಪಕದ ನಕಣ ಕೆಲ ಹೊತ್ತಿನಲ್ಲೇ ಶಾಮನೂರು ಮೊಮ್ಮಗ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಅದರ ಟಿಕೆಟ್ ಇನ್ನೂ ಘೋಷಣೆ ಆಗಿಲ್ಲ. ಅದರ ಮೊದಲೇ ನಾಮಿನೇಷನ್ ಪ್ರಕ್ರಿಯೆಗೆ ಮುಂದಾಗ್ತಾ ಇದ್ದಾರೆ. ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಸಮರ್ಥ ಶಾಮನೂರ್ ಮುಂದಾಗ್ತಾ ಇದ್ದಾರೆ. ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಟಿಕೆಟ್ ಘೋಷಣೆಗೂ ಮೊದಲೇ ನಾಮಿನೇಷನ್ಗೆ ಮುಂದಾಗ್ತಾ ಇದ್ದಾರೆ. ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ಸಮರ್ಥ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ ಅವರು ನಾಮಿನೇಷನ್ ಸಲ್ಲಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಕೆಲ ಹೊತ್ತಿನಲ್ಲೇ ನಾಮಪತ್ರ ಸಲ್ಲಿಕೆಯ ಒಂದು ಪ್ರಕ್ರಿಯೆ ಕೂಡ ನಡೆಯುತ್ತೆ. ಕುತೂಹಲಕ್ಕೆ ಮಾಡಿಕೊಡುತ್ತೆ. ಸಹಜವಾಗಿಯೇ ಇನ್ನೂ ಟಿಕೆಟ್ ಘೋಷಣೆ ಆಗಿಲ್ಲ. ರಾಜ್ಯ ಉಸ್ತುವಾರಿ ಬೆಂಗಳೂರಿಗೆ ಆಗಮಿಸಿದ್ದಾರೆ ಸುರ್ಜೇವಾಲಾ ಅವರು. ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ಗೊಂದಲ ಇದೆ. ಇದೆಲ್ಲದರ ನಡುವೆ ಟಿಕೆಟ್ಗೂ ಮೊದಲೇ ನಾಮಪತ್ರವನ್ನ ಸಲ್ಲಿಸಲಿಕ್ಕೆ ಮುಂದಾಗಿರುವಂಥದ್ದು ಸಮರ್ಥ ಶಾಮನೂರು. 12 ಗಂಟೆ ನಂತರ ಶುಭ ಗಳಿಗೆಯಲ್ಲಿ ನಾಮಪತ್ರ ಸಲ್ಲಿಸುತ್ತಿದ್ದಾರೆ. ಆಪ್ತರ ಜೊತೆ ತೆರಳಿ ನಾಮಪತ್ರ ಸಲ್ಲಿಸುತ್ತಿದ್ದಾರೆ ಸಮರ್ಥ ಶಾಮನೂರು. ನಿಟ್ಟುವಳ್ಳಿ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಿ ಆ ಬಳಿಕ ಆಪ್ತರ ಜೊತೆ ತೆರಳಿ ನಾಮಿನೇಷನ್ ಮಾಡಲಿದ್ದಾರೆ. ಹೈಕಮಾಂಡ್ಗೆ ಮೂಲಕ ಎಚ್ಚರಿಕೆಯನ್ನು ಕೊಡಲಾಗ್ತಾ ಇದೆಯಾ? ಎಸ್ ನಡೆಗೆ ಹೈಕಮಾಂಡ್ ಅಂತೂ ಕಂಗೆಟ್ಟು ಹೋಗ್ತಾ ಇದೆ. 12 ಗಂಟೆ ನಂತರ ನಾಮಪತ್ರ ಸಲ್ಲಿಸ್ತೀನಿ ಶುಭ ಗಳಿಗೆಯಲ್ಲಿ ಅಂತ ಹೇಳಿದ್ದಾರೆ ಸಮರ್ಥ ಶಾಮನೂರು. ದೇವಸ್ಥಾನದಲ್ಲಿ ನಿಟ್ಟುವಳ್ಳಿ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಿದ ಬಳಿಕ ಆ ನಂತರದಲ್ಲಿ ಅವರು ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಮುಂದಾಗ್ತಾರೆ. ಈ ಮೂಲಕ ಹೈಕಮಾಂಡ್ಗೆ ಎಚ್ಚರಿಕೆಯನ್ನ ನೀಡ್ತಾ ಇರುವಂತದ್ದು ಸಚಿವ ಎಸ್ ಮಲ್ಲಿಕಾರ್ಜುನ್. ಏನೋ ಸಮರ್ಥ ಒಂದ್ ಕಡೆ ನಾಮಪತ್ರ ಸಲ್ಲಿಕೆಗೆ ಮುಂದಾಗ್ತಾ ಇರುವಂತದ್ದು. ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಕೆಯನ್ನ ಮಾಡಲಿದ್ದಾರೆ ಸಮರ್ಥ. ಮೊದಲು ನಾಮಪತ್ರ, ಬಳಿಕ ಕಾಂಗ್ರೆಸ್ ಬಿಫಾರ್ಮ್ ತಂತ್ರವನ್ನ ಮೆರಲಿಕ್ಕೆ ಮುಂದಾಗಿದ್ದು ಇದೊಂದು ರೀತಿ ಕಾಂಗ್ರೆಸ್ ಹೈಕಮಾಂಡ್ಗೆ ತಲೆನೋವನ್ನು ತರಿಸ್ತಾ ಇದೆ. ಶಾಮನೂರು ಕುಟುಂಬದ ಈ ನಡೆ, ಟಿಕೆಟ್ ಕೊಡದೇ ಇದ್ರೆ ನಮ್ಮ ನಡೆ ಇದೆ ಅಂತ, ಇದು ನಮ್ಮ ಎಚ್ಚರಿಕೆ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಲಿಕ್ಕೆ ಮುಂದಾಗಿದ್ದು ಕುತೂಹಲ ಕಡೆ ಮಾಡಿಕೊಡ್ತಾ ಇದೆ ಈ ಬೆಳವಣಿಗೆ. ಸಾಂಕೇತಿಕವಾಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿಕ್ಕೆ ಸಮರ್ಥ ಶಾಮನೂರು ಮುಂದಾಗ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಗೆ ಕಾಂಗ್ರೆಸ್ನಿಂದ ಇನ್ನೂ ಟಿಕೆಟ್ ಘೋಷಣೆ ಆಗಿಲ್ಲ. ಒಂದ್ ಕಡೆ ಮುಸಲ್ಮಾನರು ನಮಗೆ ಟಿಕೆಟ್ ಕೊಡಬೇಕು ಈ ಬಾರಿ ಅಂತ ಪಟ್ಟು ಹಿಡಿದಿದ್ದಾರೆ. ಮತ್ತಷ್ಟು ಮಾಹಿತಿನ ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತಿ ಅವರಿಂದ. ಮಾರುತಿ, ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಟಿಕೆಟ್ ಫೈನಲ್ ಆಗಿಲ್ಲ ಕಾಂಗ್ರೆಸ್ನಿಂದ. ಇಷ್ಟಾದ್ರೂ ಕೂಡ ಈಗಾಗಲೇ ಟಿಕೆಟ್ ಫೈನಲ್ ಆಗದೆ ಇದ್ರು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿಕ್ಕೆ ಸಮರ್ಥ ಶಾಮನೂರು ಮುಂದಾಗುವ ಮೂಲಕ ಯಾವ ರೀತಿಯ ನಡೆಯನ್ನ ಅನುಸರಿಸ್ತಾ ಇದ್ದಾರೆ? ಇದು ಹೈಕಮಾಂಡ್ ಯಾವ ರೀತಿ ತಲೆನೋವು ತರಿಸಬಹುದು ಅಂತ? ಏನು ದಾವಣಗೆರೆ ದಕ್ಷಿಣ ಏನು ವಿಧಾನಸಭಾ ಬೈ ಎಲೆಕ್ಷನ್ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಇನ್ನು ಕಾಂಗ್ರೆಸ್ ನಲ್ಲಿ ಯಾರಿಗೆ ಟಿಕೆಟ್ ಕೊಡ್ಬೇಕು ಅಂತ ಇನ್ನ ನಿರ್ಧಾರ ಆಗಿಲ್ಲ. ಯಾಕಂದ್ರೆ ಅಲ್ಲಿ ಒಂದ್ ಕಡೆ ಮುಸ್ಲಿಮ್ಸ್ ಸಮುದಾಯದವರು ಕೂಡ ಟಿಕೆಟ್ ಅನ್ನ ಕೇಳ್ತಿದ್ರೆ, ಇನ್ನೊಂದ್ ಕಡೆ ಶಾಮನೂರು ಶಿವಶಂಕರಪ್ಪರ ಸ್ಥಾನ ಆಗಿರೋದ್ರಿಂದ ಅವರ ಮಗ ಅದಲ್ಲಿ ಎಸ್ ಮಲ್ಲಿಕಾರ್ಜುನ್ ತಮ್ಮ ಮಗನಿಗೆ ಸಮರ್ಥ ಅವರಿಗೆ ಟಿಕೆಟ್ ಕೊಡ್ಬೇಕು ಅಂತ ಕೂಡ ಒತ್ತಾಯ ಮಾಡ್ತಿರೋಂಥದ್ದು. ಆದ್ರೆ ಇಲ್ಲಿವರು ಕಾಂಗ್ರೆಸ್, ರಾಜ್ಯ ಕಾಂಗ್ರೆಸ್ ಇಲ್ಲಿನ ನಾಯಕರಾಗಿ ಮತ್ತೆ ಹೈಕಮಾಂಡ್ ಆಗ್ಲಿ ಯಾರು ಕೂಡ ಟಿಕೆಟ್ ಅನ್ನ ಇಲ್ಲಿ ಅನೌನ್ಸ್ ಮಾಡಿಲ್ಲ. ಅದು ಸಾಕಷ್ಟು ಸಂಕಷ್ಟಕ್ಕೆ ಆಗಿದೆ. ಅದರಿಂದಾಗಿ ಇವತ್ತು ಕಾಂಗ್ರೆಸ್ ಉಸ್ತುವಾರಿಯಾದಂತಹ ಸುರ್ಜೇವಾಲಾ ಅವರು ಕೂಡ ರಾಜ್ಯಕ್ಕೆ ಆಗಮಿಸ್ತಿದ್ದಾರೆ. ಅದನ್ನ ಬಗೆಹರಿಸು ಅವರ ಟಿಕೆಟ್ ಘೋಷಣೆ ಆಗುವ ಸಾಧ್ಯತೆ ಇರುವಂತದ್ದು. ಆದ್ರೆ ಟಿಕೆಟ್ ಘೋಷಣೆಗೆ ಮುನ್ನೆ ಏನು ಎಸ್ ಮಲ್ಲಿಕಾರ್ಜುನ್ ಅವರ ಮಗ ಏನಿದ್ದಾರೆ ಸಮರ್ಥ, ಅವ್ರು ಇವತ್ತು 12 ಗಂಟೆ ನಂತರ ಟಿಕೆಟ್ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನಾಮಪತ್ರ ಸಲ್ಲಿಕೆಗೆ ಮುಂದಾಗಿರುವಂತದ್ದು. ಯಾಕಂದ್ರೆ ಈ ವಿಚಾರದಲ್ಲಿ ಸಾಕಷ್ಟು ಫೈಟ್ ಇದೆ. ಒಂದ್ ಕಡೆ ಮುಸ್ಲಿಂ ಸಮುದಾಯದವರು ಕೂಡ ಒತ್ತಾಯ ಮಾಡ್ತಿದ್ದಾರೆ, ಇನ್ನೊಂದ್ ಕಡೆ ಇವರು ಕೂಡ ಒತ್ತಾಯ ಮಾಡ್ತಿದ್ದಾರೆ. ಅದರಿಂದಾಗಿಯೇ ಟಿಕೆಟ್ ಯಾರು ಸಿಗುತ್ತೆ ಎಂಬ ಸಾಕಷ್ಟು ಗೊಂದಲ ಇರೋ ನಡುವೆಯೂ ಕೂಡ ಇವತ್ತು ಸಮರ್ಥ ಅವರು 12 ಗಂಟೆ ನಂತರ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇರೋದು. ನಂತರ ಕಾಂಗ್ರೆಸ್ ಇಂದ ಬಿಫಾರ್ಮ್ ಪಡೆದು ನಂತರ ಕೂಡ ಟಿಕೆಟ್ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ಇದರಿಂದಾಗಿ ಒಂದು ಎಚ್ಚರಿಕೆ ರಾಜ್ಯ ಕಾಂಗ್ರೆಸ್ಗೆ ಆಗಿರ್ಬೋದು ಮತ್ತು ಹೈಕಮಾಂಡ್ಗೆ ಕೊಡ್ತೀರಂತ. ಒಂದು ವೇಳೆ ನಮಗೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ನಾವು ಇಂಡಿಪೆಂಡೆಂಟ್ ಅದಕ್ಕೂ ಕೂಡ ನಿಲ್ತೀವಿ ಎಂಬ ಸಂದೇಶವನ್ನು ಕಳಿಸುವ ನಿಟ್ಟಿನಲ್ಲಿ ಇವತ್ತು ಸಮರ್ಥ ಅವರು ಸಾಂಕೇತಿಕವಾಗಿ ನಾಮಪತ್ರನ ಸಲ್ಲಿಕೆ ಮಾಡ್ತಿರೋದು. ಇದು ಕಾಂಗ್ರೆಸ್ಗೂ ಕೂಡ ದೊಡ್ಡ ತಲೆನೋವಾಗ್ತಿದೆ. ಯಾಕೆಂದ್ರೆ ಅಲ್ಲಿ 2 ಬೈ ಎಲೆಕ್ಷನ್ ಅಲ್ಲೂ ಗೆಲ್ಬೇಕಾದ ಅನಿವಾರ್ಯತೆ ಕಾಂಗ್ರೆಸ್ಗೂ ಇರುತ್ತದೆ. ಯಾಕೆಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಅದರಿಂದಾಗಿ ಗೆಲುವ ನಿಟ್ಟಿನಲ್ಲಿ ತಮ್ಮ ದಾಳವನ್ನ ಉಳಿಸ್ತಾರಂತು. ಇದರ ಮಧ್ಯೆ ಅಲ್ಲಿನ ಒಳ ಜಗಳ ಆಗಿರ್ಬೋದು ಮತ್ತೆ ಕಿತ್ತಾಟದಿಂದ ಕಾಂಗ್ರೆಸ್ ಕೂಡ ಹಿನ್ನಡೆ ಆಗ್ತಿದೆ. ಇವತ್ತು ಏನು ಸಮರ್ಥ ಅವರ ನಿರ್ಧಾರ ಅದು ಕೂಡ ಕಾಂಗ್ರೆಸ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಆಗಿರ್ಬೋದು ಮತ್ತು ರಾಜ್ಯ ನಾಯಕರಾಗಿರ್ಬೋದು ಯಾವ ರೀತಿಯಾದ ತೀರ್ಮಾನ ಕೈಗೊಳ್ತಾರೆ ಅಂತ ಕಾದು ನೋಡ್ಬೇಕು. ಒಟ್ಟಲ್ಲಿ ಇವತ್ತು 12 ಗಂಟೆ ನಂತರ ಸಾಂಕೇತಿಕವಾಗಿ ಸಮರ್ಥ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಲಿದ್ದಾರೆ. ವಸಂತ್, ಮಾರುತಿ, ಸಾಮಾನ್ಯವಾಗಿ ಈಗ ಟಿಕೆಟ್ ಆಕಾಂಕ್ಷಿಗಳ ದಂಡೇ ಇರುತ್ತೆ. ತಾವು ಹೇಳ್ತಿದ್ರಿ ಮುಸಲ್ಮಾನ್ ಸಮುದಾಯದಲ್ಲಿ ಕೂಡ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ, ಅಥವಾ ಅಹಿಂದ ವರ್ಗದಲ್ಲಿ ಯಾರು ಕೊಟ್ಟರು ಓಕೆ ಅನ್ನುವಂಥ ಮಾತಿದೆ. ಅಂದ್ರೆ ಇದೊಂದು ರೀತಿ
ಈ ಜೇನುಗುಡಿ ಕೈ ಹಾಕಿದಂತಹ ಒಂದು ಅನುಭವ ಕಾಂಗ್ರೆಸ್ ಹೈಕಮಾಂಡ್ಗೆ ಅಥವಾ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಹೇಗೆ ಟ್ಯಾಕಲ್ ಮಾಡಬಹುದು ಅಂತ ಅನ್ಸುತ್ತೆ ಈ ವಿಚಾರವಾಗಿ ಅಂತ? ವಸಂತ, ಈ ವಿಚಾರದಲ್ಲಿ ಸಾಕಷ್ಟು ದಿನಗಳಿಂದಲೂ ಕೂಡ ಮೀಟಿಂಗ್ ಅನ್ನ ಮಾಡ್ತಿರೋದು. ಅಂದ್ರೆ ಅಲ್ಲಿನ ಭಾಗದ ನಾಯಕರಾಗಿರ್ಬೋದು ಮತ್ತು ಜಿಲ್ಲಾ ಉಸ್ತುವಾರಿ ಆಗಿರ್ಬೋದು, ಮತ್ತೆ ಅದೇ ರೀತಿ ಎಸ್ ಮಲ್ಲಿಕಾರ್ಜುನ್, ಸಂತೋಷ್ ಲಾಡ್ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ರಾಜ್ಯದಂತಹ ನಾಯಕರು ಕೂಡ ಸತತವಾಗಿ ಮೀಟಿಂಗ್ ಅನ್ನ ಮಾಡ್ತಿರೋದು. ಆದ್ರೆ ಅದು ಇಲ್ಲಿವರೆಗೂ ಬಗೆಹರಿದಿಲ್ಲ. ಒಂದ್ ಕಡೆ ಜಮೀರು ಕೂಡ ಸಾಕಷ್ಟು ದಿನಗಳಿಂದ ಒತ್ತಾಯ ಮಾಡ್ತಿರೋದು. ಅಂದ್ರೆ ಮುಸ್ಲಿಂ ಸಮುದಾಯ ದಾವಣಗೆರೆಯಲ್ಲಿ ಸಾಕಷ್ಟು ಜನ ಇದ್ದಾರೆ. ಇಲ್ಲಿವರೆಗೂ ಕೂಡ ಎಸ್ ಮಲ್ಲಿಕಾರ್ಜುನ್ ಅಂದ್ರೆ ಅವರ ತಂದೆಗೆ ಶಾಮನೂರು ಶಿವಶಂಕರಪ್ಪ ಸಾಕಷ್ಟು ಸಪೋರ್ಟ್ ಅನ್ನ ಮುಸ್ಲಿಮ್ಸ್ ಮಾಡಿದ್ದಾರೆ. ಅದರಿಂದಾಗಿ ಶಾಮನೂರು ಶಿವಶಂಕರಪ್ಪಯಿಂದ ತೆರವಾದ ಸ್ಥಾನಕ್ಕೆ ನಮ್ಗೆ ಟಿಕೆಟ್ ಕೊಡ್ಬೇಕು, ಇಲ್ಲಿವರೆಗೂ ಅವ್ರು ಸಪೋರ್ಟ್ ಮಾಡಿದ್ವಿ, ಈಗ ನಮ್ಗೆ ಸಪೋರ್ಟ್ ಮಾಡ್ಲಿ ಅಂತ ಕೂಡ ಅಲ್ಲಿನ ಮುಖಂಡರು ಜಮೀರ್ಗೆ ಒತ್ತಾಯ ಹಾಕಿದ್ರು. ಆ ನಿಟ್ಟಿನಲ್ಲಿ ಜಮೀರ್ ಅವರು ಕೂಡ ಸಿದ್ದರಾಮಯ್ಯನ ಭೇಟಿಯಾಗಿ ನಮ್ಗೆ ಟಿಕೆಟ್ ಕೊಡ್ಬೇಕು ಅಂತ ಕೂಡ ಒತ್ತಾಯ ಮಾಡಿದ್ರು. ಇನ್ನೊಂದ್ ಕಡೆ ಎಸ್ ಮಲ್ಲಿಕಾರ್ಜುನ್ ಕುಟುಂಬದವರು ಕೂಡ ಇಲ್ಲಿವರೆಗೂ ನಮ್ಮ ತಂದೆಯವರು ಸ್ಪರ್ಧೆ ಮಾಡಿದ್ದಾರೆ, ಈಗ ಆ ಟಿಕೆಟ್ ಅನ್ನ ನಮ್ಗೆ ಕೊಡ್ಬೇಕು, ನಾವೇ ಸ್ಥಾನದಲ್ಲಿ ಸ್ಪರ್ಧೆ ಮಾಡ್ತೀವಿ, ಆ ನಿಟ್ಟಿನಲ್ಲಿ ನಮ್ಮ ಮಗ ಸಮರ್ಥ ಅವ್ರಿಗೆ ಟಿಕೆಟ್ ಕೊಡ್ಬೇಕು ಅಂತ ಎಸ್ ಮಲ್ಲಿಕಾರ್ಜುನ್ ಕೂಡ ಒತ್ತಾಯ ಮಾಡಿರೋದು. ಆದ್ರೆ ಈ ಎರಡೂ ಒತ್ತಾಯಗಳಿಂದ ಕಾಂಗ್ರೆಸ್ ನಲ್ಲೂ ಕೂಡ ಸಂಕಷ್ಟಕ್ಕೀಡಾಗಿದೆ. ಒಂದ್ ಕಡೆ ಎಸ್ ಮಲ್ಲಿಕಾರ್ಜುನ್ ಅವರು ಸಚಿವರಾಗಿದ್ದಾರೆ, ಇನ್ ಕಡೆ ಜಮೀರ್ ಅವರು ಕೂಡ ಸಚಿವರಾಗಿದ್ದಾರೆ. ಅಲ್ಲಿ ಮುಸ್ಲಿಂ ಸಮುದಾಯದ ಒತ್ತಡ ಕೂಡ ಏನು ಗೆಲುವಿನಲ್ಲಿ ನಿರ್ಣಾಯಕ ವಹಿಸುತ್ತೆ. ಅದರಿಂದಾಗಿ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಕಾಂಗ್ರೆಸ್ ನಲ್ಲೂ ಕೂಡ ಸಾಕಷ್ಟು ಗೊಂದಲ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ, ಡಿ ಕೆ ಶಿವರು ಮತ್ತು ಸುರ್ಜೇವಾಲ ಇವತ್ತು ಆ ವಿಚಾರವಾಗಿ ಸಂಪೂರ್ಣವಾಗಿ ಚರ್ಚೆ ಮಾಡಿ ಇನ್ನು 2 ದಿನದಲ್ಲಿ ಟಿಕೆಟ್ ಅನ್ನು ಘೋಷಣೆ ಮಾಡುವ ಸಾಧ್ಯತೆ ಇರುವಂತದ್ದು ಶೀಘ್ರದಲ್ಲೇ. ಅದರ ನಡುವೆಯೂ ಕೂಡ ಒಂದು ವೇಳೆ ಟಿಕೆಟ್ ಆಕಾಂಕ್ಷಿ ಆಗಿರುವಂತ ಸಮರ್ಥ ನನಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಗೊಂದಲದಿಂದನೋ ಅಥವಾ ಹೈಕಮಾಂಡ್ಗೆ ನಾವು ಒಂದು ವೇಳೆ ನೀವು ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ನಾವು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಒಂದು ಸೂಚನೆ ಕೊಡುವ ನಿಟ್ಟಿನಲ್ಲೋ ಇವತ್ತು ಸಾಂಕೇತಿಕವಾಗಿ ಟಿಕೆಟ್ ಅಂದ್ರೆ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಿದ್ದಾರೆ. ಇದು ಯಾವ ರೀತಿ ತಿರುವನ್ನ ಪಡ್ಕೊಳ್ಳುತ್ತೆ ಎಂಬುದು ಕೂಡ ಕಾದ್ ನೋಡ್ಬೇಕು. ಅಷ್ಟರೊಳಗೆ ಏನಾದ್ರು ಕಾಂಗ್ರೆಸ್ ಹೈಕಮಾಂಡ್ ಇದಕ್ಕೆ ಒಂದು ಬ್ರೇಕ್ ಆಗುತ್ತಾ, ಟಿಕೆಟ್ ಅನೌನ್ಸ್ ಆದ್ಮೇಲೆ ಆದ್ರೂ ಆನಂತರ ನಾಮಪತ್ರ ಸಲ್ಲಿಕೆ ಮಾಡಿ ಅಂತ ಏನಾದ್ರು ಬ್ರೇಕ್ ಆಗುತ್ತೆ ಎಂಬುದು ಕಾದ್ ನೋಡ್ಬೇಕು. ವಸಂತ್, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಮಾರುತಿ, ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.